ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ 2024ರಲ್ಲಿ ಕಾಲ್ಫರ್ಮ್ ಆಗ್ಬೋದಂತ ನಾನ್ ಕಲ್ಯಾಣ ಕರ್ನಾಟಕ 1500 ಹುದ್ದೆಗಳು ಹಾಗೂ ಕಲ್ಯಾಣ ಕರ್ನಾಟಕ 600 ಹುದ್ದೆಗಳ ಕುರಿತು ಈ ಮೆಮೊನ ಜೂನ್ 10ನೇ ತಾರೀಕು ADGP KSRP ಅವರು ಹೊರಡಿಸಿದ್ದು. ವಿಷಯ ಏನಂದರೆ 2023-24ನೇ ಸಾಲಿಗೆ ಸರ್ಕಾರವು ಅನುಮತಿ ನೀಡಿರುವ KSRP ಸ್ಪೆಷಲ್ RPC 1500 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ವರ್ಗೀಕರಣವನ್ನು ಕಳಿಸುವ ಕುರಿತು ಇದು. ಈ ಮೆಮೊದಲ್ಲಿ ಏನಿದೆ ಅಂದರೆ 2023-24ನೇ ಸಾಲಿಗೆ ಸರ್ಕಾರವು ಅನುಮತಿ ನೀಡಿರುವ KSRP ಸ್ಪೆಷಲ್ RPC ಪುರುಷ ಮತ್ತು ಮಹಿಳೆ 1500 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಸಂಬಂಧ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಇದರ ಅನ್ವಯ ಪ್ರಶಂಸನೀಯ ಕ್ರೀಡಾಪಟುಗಳಿಗೆ ಶೇಕಡಾ 2ರಂತೆ ಕಲ್ಯಾಣ ಕರ್ನಾಟಕೇತರ ಒಟ್ಟು 30 ಹುದ್ದೆಗಳನ್ನು ಹಾಗೂ ಸ್ಪೆಷಲ್ RPC ಪುರುಷ ಮತ್ತು ಮಹಿಳೆ ಕಲ್ಯಾಣ ಕರ್ನಾಟಕ 614 ಹುದ್ದೆಗಳಲ್ಲಿ 12 ಹುದ್ದೆಗಳನ್ನು ಪ್ರಶಂಸನೀಯ ಕ್ರೀಡಾಪಟುಗಳಿಗೆ ಶೇಕಡಾ 2ರಂತೆ ಮೀಸಲಿರಿಸಲಾಗಿದೆ. ನಾನ್ ಕಲ್ಯಾಣ ಕರ್ನಾಟಕದ KSRP ಹುದ್ದೆಗಳ ವರ್ಗೀಕರಣ ಈ ಥರ ಇದೆ. ನನಗೆ ಬಂದ ಮಾಹಿತಿ ಪ್ರಕಾರ ನೆಕ್ಸ್ಟ್ ಮಂತ್ ಜುಲೈ ಅಥವಾ ಆಗಸ್ಟಲ್ಲಿ ನಾನ್ ಕಲ್ಯಾಣ ಕರ್ನಾಟಕ 1500 ಪೋಸ್ಟ್ ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ 614 ಪೋಸ್ಟ್ ಕಾಲ್ಫರ್ಮ್ ಆಗೋ ಸಾಧ್ಯತೆ ಇದೆ. ಏಜ್ ರಿಲ್ಯಾಕ್ಸೇಷನ್ಗಾಗಿ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಬೆಂಗಳೂರಿಗೆ ಬಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವರುಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. 190% ಏಜ್ ರಿಲ್ಯಾಕ್ಸೇಷನ್ ಆಗುವ ಸಾಧ್ಯತೆ ಇದೆ. ಏಜ್ ಮುಗಿದು ಹೋದಂಥ ಅಭ್ಯರ್ಥಿಗಳು ಚಿಂತೆ ಪಡದೆ ಓದನ್ನು ಮುಂದುವರಿಸಿ. ಪೊಲೀಸ್ ಕಾನ್ಸ್ಟೇಬಲ್ ಲಾಸ್ಟ್ ಏಜ್ 27ರಿಂದ 29 ಆಗುವ ಸಾಧ್ಯತೆಗಳು ತುಂಬ ಇದೆ. ಆದ ಕಾರಣ ಎಲ್ಲ ವಿದ್ಯಾರ್ಥಿಗಳು ಸ್ಟಡಿಯನ್ನು ನಿಲ್ಲಿಸಬೇಡಿ, ಓದಿ. ನಾನ್ ಕಲ್ಯಾಣ ಕರ್ನಾಟಕ 1500 ಹುದ್ದೆಗಳ ವರ್ಗೀಕರಣ. 1ನೇ ಪಡೆ ಬೆಂಗಳೂರಲ್ಲಿ 102 ಹುದ್ದೆಗಳಲ್ಲಿ 2 ಕ್ರೀಡಾ ಮೀಸಲಾತಿ. 2ನೇ ಪಡೆ ಬೆಂಗಳೂರಲ್ಲಿ 175 ಹುದ್ದೆಗಳಿವೆ, ಅದರಲ್ಲಿ 4 ಕ್ರೀಡಾ ಮೀಸಲಾತಿ. 3ನೇ ಪಡೆ ಬೆಂಗಳೂರಲ್ಲಿ 99 ಹುದ್ದೆಗಳಲ್ಲಿ 2 ಕ್ರೀಡಾ ಮೀಸಲಾತಿ. 4ನೇ ಪಡೆ ಬೆಂಗಳೂರಲ್ಲಿ 97 ಹುದ್ದೆಗಳು, ಅದರಲ್ಲಿ 2 ಕ್ರೀಡಾ ಮೀಸಲಾತಿ. 5ನೇ ಪಡೆ ಮೈಸೂರಲ್ಲಿ 158 ಹುದ್ದೆಗಳಿವೆ, ಅದರಲ್ಲಿ 3 ಕ್ರೀಡಾ ಮೀಸಲಾತಿ. 7ನೇ ಪಡೆ ಮಂಗಳೂರಲ್ಲಿ 158 ಹುದ್ದೆಗಳಿದ್ದು, ಅದರಲ್ಲಿ 3 ಕ್ರೀಡಾ ಮೀಸಲಾತಿ. 8ನೇ ಪಡೆ ಶಿವಮೊಗ್ಗದಲ್ಲಿ 102 ಹುದ್ದೆಗಳಿದ್ದು, 2 ಕ್ರೀಡಾ ಮೀಸಲಾತಿ. 9ನೇ ಪಡೆ ಬೆಂಗಳೂರಲ್ಲಿ 85 ಹುದ್ದೆಗಳಿದ್ದು, 2 ಕ್ರೀಡಾ ಮೀಸಲಾತಿ. 10ನೇ ಪಡೆ ಶಿಗ್ಗಾವಿಯಲ್ಲಿ 20 ಹುದ್ದೆಗಳಿವೆ, ಅಲ್ಲಿ ಕ್ರೀಡಾ ಮೀಸಲಾತಿ ಇಲ್ಲ. 11ನೇ ಪಡೆ ಹಾಸನ 102 ಹುದ್ದೆಗಳಿದ್ದು, 2 ಕ್ರೀಡಾ ಮೀಸಲಾತಿ. 12ನೇ ಪಡೆ ತುಮಕೂರು 102 ಹುದ್ದೆಗಳಿದ್ದು, 2 ಕ್ರೀಡಾ ಮೀಸಲಾತಿ. ಭಾರತೀಯ ಮೀಸಲು ಪಡೆ ಅಂದರೆ IRB ಕೊಪ್ಪಳ ಮುಂಡ್ರಾಬಾದಲ್ಲಿದೆ, ಅಲ್ಲಿ 15 ಹುದ್ದೆಗಳಿವೆ. ಭಾರತೀಯ ಮೀಸಲು ಪಡೆ ವಿಜಯಪುರ IRB ವಿಜಯಪುರಲ್ಲಿ 215 ಹುದ್ದೆಗಳಿದ್ದು, ಅದರಲ್ಲಿ 4 ಕ್ರೀಡಾ ಮೀಸಲಾತಿ. ಟೋಟಲ್ ಆಗಿ ನಾನ್ ಕಲ್ಯಾಣ ಕರ್ನಾಟಕ ಪುರುಷರಿಗೆ 1420 ಹುದ್ದೆಗಳಿದ್ದಾವೆ, ಅದರಲ್ಲಿ 28 ಕ್ರೀಡಾ ಮೀಸಲಾತಿ. ಹಾಗೆ 80 ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕ ಮಹಿಳಾ ಕಾನ್ಸ್ಟೇಬಲ್ ಹುದ್ದೆಗಳು ಕೂಡ ಇವೆ. 2ನೇ ಪಡೆ ಬೆಳಗಾವಿ ಟೋಟಲ್ 30 ಮಹಿಳಾ ಹುದ್ದೆಗಳಿವೆ, ಅದರಲ್ಲಿ 1 ಕ್ರೀಡಾ ಮೀಸಲಾತಿ. ಹಾಗೆ 4ನೇ ಪಡೆ ಬೆಂಗಳೂರು 50 ಹುದ್ದೆಗಳಿವೆ, ಅದರಲ್ಲಿ 1 ಕ್ರೀಡಾ ಮೀಸಲಾತಿ. ಟೋಟಲ್ 80 ಹುದ್ದೆಗಳಿವೆ, ಅದರಲ್ಲಿ 2 ಕ್ರೀಡಾ ಮೀಸಲಾತಿ. ಒಟ್ಟು ನಾನ್ ಕಲ್ಯಾಣ ಕರ್ನಾಟಕ ಮಹಿಳಾ ಮತ್ತು ಪುರುಷರಿಗೆ ಸೇರಿ 1500 ಹುದ್ದೆಗಳು, ಅದರಲ್ಲಿ 30 ಕ್ರೀಡಾ ಮೀಸಲಾತಿ. ಹಾಗೆ KSRP ಪುರುಷ ಕಲ್ಯಾಣ ಕರ್ನಾಟಕ ವೃಂದದ ನೇಮಕಾತಿ ಹುದ್ದೆಗಳು. 1ನೇ ಪಡೆ ಬೆಂಗಳೂರು ಒಟ್ಟು 39 ಹುದ್ದೆಗಳು, ಅದರಲ್ಲಿ 1 ಕ್ರೀಡಾ ಮೀಸಲಾತಿ. 3ನೇ ಪಡೆ ಬೆಂಗಳೂರು ಒಟ್ಟು 39 ಹುದ್ದೆಗಳು, ಅದರಲ್ಲಿ 1 ಕ್ರೀಡಾ ಮೀಸಲಾತಿ. 4ನೇ ಪಡೆ ಬೆಂಗಳೂರು 40 ಹುದ್ದೆಗಳು, 1 ಕ್ರೀಡಾ ಮೀಸಲಾತಿ. 6ನೇ ಪಡೆ ಕಲಬುರಗಿ 233 ಹುದ್ದೆಗಳು, 4 ಕ್ರೀಡಾ ಮೀಸಲಾತಿ. 9ನೇ ಪಡೆ ಬೆಂಗಳೂರು 39 ಹುದ್ದೆಗಳು, 1 ಕ್ರೀಡಾ ಮೀಸಲಾತಿ. ಇನ್ನು IRB ಕೊಪ್ಪಳ 213 ಹುದ್ದೆಗಳು, ಅದರಲ್ಲಿ 4 ಕ್ರೀಡಾ ಮೀಸಲಾತಿ. ಒಟ್ಟು ಪುರುಷರಿಗೆ 603 ಹುದ್ದೆಗಳು, ಅದರಲ್ಲಿ 12 ಕ್ರೀಡಾ ಮೀಸಲಾತಿ. ಹಾಗೆ KSRP ಮಹಿಳಾ ಕಲ್ಯಾಣ ಕರ್ನಾಟಕ ವೃಂದದ ನೇಮಕಾತಿ ಹುದ್ದೆಗಳು. 4ನೇ ಪಡೆ ಬೆಂಗಳೂರು 11 ಹುದ್ದೆಗಳು, ಕಲ್ಯಾಣ ಕರ್ನಾಟಕ ಪುರುಷ ಮತ್ತು ಮಹಿಳಾ ಒಟ್ಟು ಹುದ್ದೆಗಳು 614, ಅದರಲ್ಲಿ 12 ಕ್ರೀಡಾ ಮೀಸಲಾತಿ. ಈ ನೇಮಕಾತಿಯ ಆನ್ಲೈನ್ ಅಪ್ಲಿಕೇಶನ್ಗಳು ನೆಕ್ಸ್ಟ್ ಮಂತ್ ಜುಲೈ ಅಥವಾ ಆಗಸ್ಟ್ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ. ಈಗಲೇ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ.